ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಹರಿದು ಬರೋದು ಸಹಜ. ಕೇಂದ್ರದಲ್ಲಿ ಅಧಿಕಾರದಲ್ಲಿರೋ ಬಿಜೆಪಿಗೆ ಕಳೆದ 1 ವರ್ಷದಲ್ಲಿ 6,000 ಕೋಟಿಗೂ ಹೆಚ್ಚು ದೇಣಿಗೆ ಹರಿದು ಬಂದಿದ್ದು ಪಕ್ಷದ ಅಕೌಂಟ್ನಲ್ಲಿರೋ ಹಣ 10,000 ಕೋಟಿಗೆ ತಲುಪಿದೆ. ಆ ಮೂಲಕ ದೇಶದ ಶ್ರೀಮಂತ ಪಕ್ಷವಾಗಿ ಬಿಜೆಪಿ ಗುರುತಿಸಿಕೊಂಡಿದೆ. ಅತ್ತ ಬಿಜೆಪಿ ಮೇಲೆ ಕಿಡಿಕಾರಿರೋ ಅರವಿಂದ್ ಕೇಜ್ರಿವಾಲ್ ಗುಜರಾತ್ನ ಮೋದಿ ಕಾರ್ಯಕ್ರಮದಲ್ಲಿ ಕೇವಲ ಸಮೋಸಾಕ್ಕೋಸ್ಕರವೇ 2 ಕೋಟಿ ಖರ್ಚು ಮಾಡಲಾಗಿದೆ ಅನ್ನೋ ಆರೋಪವನ್ನು ಕೂಡ ಮಾಡಿದ್ದಾರೆ. ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಹರಿದು ಬರೋದು ಸಹಜ. ಪಕ್ಷಗಳಿಗೆ ಅವುಗಳ ಸಿದ್ಧಾಂತಗಳಿಗೆ ಅನೇಕ ಹಿಂಬಾಲಕರಿರ್ತಾರೆ, ಅಭಿಮಾನಿಗಳಿರ್ತಾರೆ. ಹಾಗಾಗಿ ತಮ್ಮ ನೆಚ್ಚಿನ ರಾಜಕೀಯ ಪಕ್ಷಗಳಿಗೆ ಜನ ದೇಣಿಗೆ ನೀಡೋದು ಯಾವಾಗಲೂ ನಡೆದೇ ಇರುತ್ತೆ. ಜನಸಾಮಾನ್ಯರು ತಮ್ಮ ತಮ್ಮ ಶಕ್ತಾನುಸಾರ ಪಕ್ಷಗಳಿಗೆ ದೇಣಿಗೆ ನೀಡಿದ್ರೆ ಶ್ರೀಮಂತರು, ಉದ್ಯಮಿಗಳು, ಸಂಘ ಸಂಸ್ಥೆಗಳು ದೊಡ್ಡ ಮಟ್ಟದಲ್ಲಿ ಪಕ್ಷಗಳಿಗೆ ದೇಣಿಗೆ ನೀಡುತ್ತೆ. ಅದರಲ್ಲೂ ಅಧಿಕಾರದಲ್ಲಿರೋ ಪಕ್ಷಗಳಿಗೆ ಹರಿದು ಬರೋ ದೇಣಿಗೆಯು ಅಧಿಕವಾಗಿರುತ್ತೆ. ಈಗ ಕೇಂದ್ರದಲ್ಲಿ ಅಧಿಕಾರದಲ್ಲಿರೋ ಬಿಜೆಪಿ ಪಾಲಿಗೂ ಭರಪೂರ ದೇಣಿಗೆ ಹರಿದು ಬರ್ತಾ ಇದೆ. ಭಾರತೀಯ ಜನತಾ ಪಕ್ಷ ಕೇಸರಿ ಪಾಳಿ ಅಂತಲೇ ಹೆಸರಾಗಿರೋ ಈ ಪಕ್ಷ ಸುಮಾರು 12 ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ. ಜೊತೆಗೆ ದೇಶದ ಬಹುತೇಕ ರಾಜ್ಯಗಳಲ್ಲೂ ಬಿಜೆಪಿ ಆಧಿಪತ್ಯವಿದೆ. ಹಿಂದುತ್ವದ ನಿಲುವನ್ನ ಪ್ರತಿಪಾದಿಸೋ ಬಿಜೆಪಿ ಈಗ ಹಿಂದುತ್ವದ ಜೊತೆಗೆ ಅಭಿವೃದ್ಧಿ ಮಂತ್ರವನ್ನೂ ಜಪಿಸ್ತಾ ಇದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದು ಪ್ರಧಾನಿ ನರೇಂದ್ರ ಮೋದಿಯವರ ಘೋಷಣೆಯಾಗಿರೋದ್ರಿಂದ ಹಿಂದುತ್ವದ ಜೊತೆಗೆ ಅಭಿವೃದ್ಧಿಯ ಬಗ್ಗೆಯೂ ಬಿಜೆಪಿ ಹೆಚ್ಚಾಗಿ ಮಾತನಾಡ್ತಿದೆ. ಈಗ ಇದೇ ಕೇಸರಿ ಪಡೆಗೆ ಹರಿದು ಬಂದಿರೋ ದೇಣಿಗೆಯ ಪ್ರಮಾಣ ಎಂಥವರು ಹುಬ್ಬೇರಿಸೋ ಹಾಗೆ ಮಾಡ್ತಾ ಇದೆ. ಬಿಜೆಪಿಯಲ್ಲಿ ಈಗ 14 ಕೋಟಿಗೂ ಹೆಚ್ಚು ನೋಂದಾಯಿತ ಸದಸ್ಯರಿದ್ದಾರೆ. ಇದರ ಪರಿಣಾಮ ವಿಶ್ವದಲ್ಲೇ ಅತಿ ದೊಡ್ಡ ರಾಜಕೀಯ ಪಕ್ಷ ಅನಿಸ್ಕೊಂಡಿದೆ ಬಿಜೆಪಿ. ಇಂತಹ ಭಾರತೀಯ ಜನತಾ ಪಕ್ಷವೀಗ ಮತ್ತೊಂದು ದಾಖಲೆಯನ್ನ ಬರ್ತಿದೆ. ಅದು 10,000 ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಮೂಲಕ. ಹೌದು, ಬಿಜೆಪಿಯ ಬ್ಯಾಂಕ್ ಖಾತೆಯಲ್ಲೀಗ ಒಂದಲ್ಲ ಎರಡಲ್ಲ ಬರೋಬ್ಬರಿ 10,000 ಕೋಟಿ ಹಣ ಇದೆ. 2026ರ ಮಾರ್ಚ್ 5ಕ್ಕೆ ಕೊನೆಗೊಂಡ ಹಣಕಾಸು ವರ್ಷದಲ್ಲಿ ಬ್ಯಾಂಕ್ನಲ್ಲಿ ಇರುವ ಠೇವಣಿ ಹಾಗೂ ನೀಡಿರೋ ಸಾಲ, ಮುಂಗಡ ಪಾವತಿ ಎಲ್ಲವನ್ನೂ ಸೇರಿಸಿ ಬಿಜೆಪಿ ಬೊಕ್ಕಸದಲ್ಲಿ 10,000 ಕೋಟಿಗೂ ಹೆಚ್ಚಿನ ಹಣ ಇದೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಪಕ್ಷ ಸಲ್ಲಿಸಿರೋ ಲೆಕ್ಕ ಪರಿಶೋಧನಾ ವರದಿಯ ಪ್ರಕಾರ ಬ್ಯಾಂಕ್ನಲ್ಲಿ ನಗದು ಹಾಗೂ ಠೇವಣಿ ರೂಪದಲ್ಲಿ 9,996 ಕೋಟಿ ಇದ್ರೆ ಸಾಲ ಹಾಗೂ ಮುಂಗಡ ರೂಪದಲ್ಲಿ 234 ಕೋಟಿ ಇದೆ. ಎರಡನ್ನೂ ಒಟ್ಟಿಗೆ ಸೇರಿಸಿದ್ರೆ ಒಟ್ಟು ಮೊತ್ತ 10,234 ಕೋಟಿಯಷ್ಟಾಗುತ್ತೆ. ಆ ಮೂಲಕ ಬಿಜೆಪಿ ದೇಶದಲ್ಲಿ ಅತಿ ಶ್ರೀಮಂತ ರಾಜಕೀಯ ಪಕ್ಷ ಅನಿಸ್ಕೊಂಡಿದೆ. ಬರೋಬ್ಬರಿ 10,000 ಕೋಟಿಗೂ ಹೆಚ್ಚು ಹಣವನ್ನ ತನ್ನ ಖಾತೆಯಲ್ಲಿ ಹೊಂದೋ ಮೂಲಕ ಬಿಜೆಪಿ ಅತಿ ಹೆಚ್ಚು ದೇಣಿಗೆ ಪಡೆದಿದೆ. ಅದರಲ್ಲೂ ಕಳೆದ 1 ವರ್ಷದ ಅವಧಿಯಲ್ಲಿ ಬಿಜೆಪಿ ಖಾತೆಗೆ 6,000 ಕೋಟಿಗೂ ಹೆಚ್ಚು ಹಣ ಹರಿದು ಬಂದಿದೆ. ಆ ಮೂಲಕ ಬಿಜೆಪಿ ಅಕೌಂಟ್ ಬ್ಯಾಲೆನ್ಸ್ 10,000 ಕೋಟಿಯನ್ನ ಮೀರಿಸಿದೆ. 1 ದಶಕಕ್ಕಿಂತಲೂ ಹೆಚ್ಚು ಕೇಂದ್ರದಲ್ಲಿ ಅಧಿಕಾರದಲ್ಲಿರೋದು ಜೊತೆಗೆ ಮಾಡಿರೋ ಅನೇಕ ಅಭಿವೃದ್ಧಿ ಕೆಲಸಗಳು ಬಿಜೆಪಿ ಪಾಲಿಗೆ ವರದಾನವಾಗಿ ಪರಿಣಮಿಸಿದೆ. ರಾಮ ಮಂದಿರ ನಿರ್ಮಾಣ, ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಮತ್ತು 35A ರದ್ದತಿ ಮುಂತಾದ ಕೆಲಸಗಳು ಬಿಜೆಪಿ ಬೆಂಬಲಿಗರ ಹಾಗೂ ಜನಸಾಮಾನ್ಯರ ಮೆಚ್ಚುಗೆಗೆ ಪಾತ್ರ ಆಗಿದೆ. ಹಾಗಾಗಿ ಬಿಜೆಪಿಗೆ ಹರಿದು ಬರೋ ದೇಣಿಗೆ ಪ್ರಮಾಣವು ಹೆಚ್ಚಾಗಿದೆ ಅಂತಲೂ ಹೇಳಲಾಗ್ತಿದೆ. ಕೇವಲ 2 ವರ್ಷಗಳ ಅವಧಿಯಲ್ಲಿ ಬಿಜೆಪಿಗೆ ಹೆಚ್ಚಿನ ಪ್ರಮಾಣದ ದೇಣಿಗೆ ಹರಿದು ಬಂದಿರೋದು ವಿಶೇಷ. 2023-24ನೇ ಸಾಲಿನಲ್ಲಿ ಬಿಜೆಪಿ ಬಳಿ 3,967 ಕೋಟಿ ರೂಪಾಯಿ ಹಣ ಇತ್ತು. ಆದರೆ 2025ರಲ್ಲಿ ಒಡಿಶಾ ಹಾಗೂ ದೆಹಲಿ ವಿಧಾನಸಭಾ ಚುನಾವಣೆಯ ವೇಳೆ ಬರೋಬ್ಬರಿ 6,000 ಕೋಟಿ ದೇಣಿಗೆ ಹರಿದು ಬಂದಿದೆ. ಇದರ ಜೊತೆಗೆ ಬ್ಯಾಂಕ್ ಠೇವಣಿಗೆ 634 ಕೋಟಿ ದೇಣಿಗೆ ಹರಿದು ಬಂದಿದೆ. ತೆರಿಗೆ ರೀಫಂಡ್ನಿಂದ 66 ಕೋಟಿ ಮತ್ತು ಅದಕ್ಕೆ ಬಡ್ಡಿಯಾಗಿ 4.4 ಕೋಟಿ ಬಂದಿದೆ. ಇನ್ನು ದೇಣಿಗೆಯ ಜೊತೆ ಖರ್ಚಿನಲ್ಲೂ ಹೆಚ್ಚಾಗಿರೋದಾಗಿ ವರದಿಯಲ್ಲಿ ಹೇಳಲಾಗಿದೆ. 2024-25ನೇ ಸಾಲಿನಲ್ಲಿ ವಿವಿಧ ಕಾರಣಗಳಿಗಾಗಿ 3,335 ವೆಚ್ಚ ಮಾಡಿರುವುದಾಗಿ ತಿಳಿಸಲಾಗಿದೆ. ಇದರಲ್ಲಿ 88% ಚುನಾವಣಾ ವೆಚ್ಚ ಆಗಿದ್ದು, ಅಭ್ಯರ್ಥಿಗಳಿಗೆ ಹಣಕಾಸು ನೆರವು ನೀಡೋಕೆ 312 ಕೋಟಿ, ವಿಮಾನ ಮತ್ತು ಹೆಲಿಕಾಪ್ಟರ್ ವೆಚ್ಚವಾಗಿ 583 ಕೋಟಿ, ಎಲೆಕ್ಟ್ರಾನಿಕ್ ವೆಚ್ಚವಾಗಿ 1,125 ಕೋಟಿ, ಬ್ಯಾನರ್ಗೆ 107 ಕೋಟಿ ಹಾಗೂ ಮುದ್ರಣ ಕೆಲಸಕ್ಕೆ 123 ಕೋಟಿ ವೆಚ್ಚ ಮಾಡಲಾಗಿದೆ ಅಂತ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರೋ ವರದಿಯಲ್ಲಿ ತಿಳಿಸಲಾಗಿದೆ. ಇದಿಷ್ಟು ಬಿಜೆಪಿ ಪಕ್ಷದ ದೇಣಿಗೆಯ ವಿಷಯ. ಆದ್ರೆ ಇನ್ನು ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಬಿಜೆಪಿ ಮೇಲೆ ಮತ್ತೊಂದು ಆರೋಪವನ್ನ ಮಾಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್
ದೆಹಲಿಯ ಮಾಜಿ ಮುಖ್ಯಮಂತ್ರಿ ಈ ಕೇಜ್ರಿವಾಲ್ಗೂ ಬಿಜೆಪಿಗೂ ಒಂದು ರೀತಿ ಹಾವು ಮುಂಗಸಿಯ ಸಂಬಂಧ. ಅಧಿಕಾರದಲ್ಲಿ ಇರ್ಲಿ ಬಿಡ್ಲಿ, ಬಿಜೆಪಿಯನ್ನ ಟೀಕೆ ಮಾಡೋದನ್ನ ಮಾತ್ರ ಕೇಜ್ರಿವಾಲ್ ಬಿಡೋದಿಲ್ಲ. 10 ವರ್ಷಗಳ ಕಾಲ ದೆಹಲಿಯನ್ನ ಆಳಿದ್ದ ಕೇಜ್ರಿವಾಲ್ ಅವರ ಎಎಪಿ ಪಕ್ಷ 2025ರ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದೆ. ಇದರ ಪರಿಣಾಮ ಮಾಜಿ ಮುಖ್ಯಮಂತ್ರಿ ಆಗಿರೋ ಅರವಿಂದ್ ಕೇಜ್ರಿವಾಲ್ ಬಿಜೆಪಿ ಮೇಲೆ ಮತ್ತೊಂದು ಆರೋಪ ಮಾಡಿದ್ದಾರೆ. ಅದು ಕೂಡ ಸಮೂಸ ಹೆಸರಿನ ಮೂಲಕ. ರಾಜಕೀಯದಲ್ಲಿ ಪರಸ್ಪರ ಶತ್ರುಗಳಾಗಿರೋರು ಒಬ್ಬರ ಮೇಲೊಬ್ರು ಆರೋಪ ಮಾಡೋದು ಸಹಜ. ತಮ್ಮ ವೈರಿಯ ವಿರುದ್ಧ ಮುಗಿಬೀಳೋಕೆ ಒಂದೇ ಒಂದು ಅವಕಾಶ ಸಿಗತ್ತಾ ಅಂತ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ಬಿಜೆಪಿಗೂ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷಕ್ಕೂ ಇನ್ನಿಲ್ಲದ ರಾಜಕೀಯ ದ್ವೇಷ. ದೆಹಲಿ ಗದ್ದುಗೆ ಏರಿದ್ದಾಗಿನ ಸಮಯದಿಂದಲೂ ಕೂಡ ಕೇಜ್ರಿವಾಲ್ ಬಿಜೆಪಿಯನ್ನ ಸತತವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ. ಬಿಜೆಪಿ ವಿರುದ್ಧ ಸಿಗೋ ಒಂದೇ ಒಂದು ಸಣ್ಣ ಅವಕಾಶವನ್ನು ಸಹ ಕೇಜ್ರಿ ಕೈ ಚೆಲ್ಲೋದಿಲ್ಲ. ಈ ಬಾರಿ ಮತ್ತೊಮ್ಮೆ ಬಿಜೆಪಿ ಮೇಲೆ ಮುಗಿಬಿದ್ದಿರೋ ಕೇಜ್ರಿ ಇನ್ನೊಂದು ಆರೋಪವನ್ನ ಮಾಡಿದ್ದಾರೆ. ಅದು ಕೂಡ ಸಮೂಸ ಹೆಸರಲ್ಲಿ ಬಿಜೆಪಿ ಹಣ ದೋಚಿದೆ ಅನ್ನೋ ಮೂಲಕ. ಗುಜರಾತ್ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಚುನಾವಣಾ ಚಾಣಕ್ಯ ಅಮಿತ್ ಶಾ ರವರ ತವರು ಗುಜರಾತ್. ಮಹಾತ್ಮ ಗಾಂಧೀಜಿಯ ಜನ್ಮ ಸ್ಥಳವಿರೋ ಗುಜರಾತ್ ಯಾವ ಗುಜರಾತ್ ಮಾಡೆಲ್ ಅನ್ನೋದನ್ನೇ ಪ್ರಮುಖ ಪ್ರಚಾರ ಮಾಡಿ ಬಿಜೆಪಿ 2014ರಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು. ಅದೇ ಗುಜರಾತ್. ಈಗ ಅದೇ ಗುಜರಾತ್ನಲ್ಲಿ ನಡೆದ ಕಾರ್ಯಕ್ರಮವೊಂದು ಕೇಜ್ರಿ ಕೆಂಗಣ್ಣಿಗೆ ಗುರಿಯಾಗಿದೆ. ಆ ಕಾರ್ಯಕ್ರಮವನ್ನೇ ಗುರಿಯಾಗಿಸಿಕೊಂಡು ದೆಹಲಿಯ ಮಾಜಿ ಸಿಎಂ ಮೋದಿ ಹಾಗೂ ಬಿಜೆಪಿಯ ಮೇಲೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗುಜರಾತ್ನ ಬುಡಕಟ್ಟು ಪ್ರದೇಶದಲ್ಲಿ ಇತ್ತೀಚೆಗೆ ಬಿಜೆಪಿ ಪಕ್ಷದ ಕಾರ್ಯಕ್ರಮವೊಂದು ನಡೆದಿತ್ತು. ಅದರಲ್ಲಿ ಸ್ವತಃ ಪ್ರಧಾನಿ ಮೋದಿಯವರು ಭಾಗಿಯಾಗಿದ್ರು. ಈ ಕಾರ್ಯಕ್ರಮಕ್ಕೆ ಎಷ್ಟು ವೆಚ್ಚ ಮಾಡಲಾಗಿದೆ ಅನ್ನೋದಕ್ಕೆ ಎಎಪಿ ಶಾಸಕರೊಬ್ಬರು ಆರ್ಟಿಐ ನಡಿ ಮಾಹಿತಿ ಪಡೆದಿದ್ರು. ಅದರಲ್ಲಿ ತಿಳಿದು ಬಂದ ವಿಷಯ ಅಂದ್ರೆ ಪ್ರಧಾನಿಯವರ ಕಾರ್ಯಕ್ರಮಕ್ಕೆ ಭರ್ತಿ 50 ಕೋಟಿ ವೆಚ್ಚ ಮಾಡಲಾಗಿದೆ ಅನ್ನೋದು. ಇದರ ಜೊತೆಗೆ ಇನ್ನಿತರ ಖರ್ಚು ಅಂತ ತೋರಿಸಿರೋ ಲೆಕ್ಕ ಕೇಜ್ರಿವಾಲ್ ಕೆಂಗಣ್ಣಿಗೆ ಗುರಿಯಾಗಿದೆ. ಇದೇ ನವೆಂಬರ್ 15ರಂದು ಬಿರ್ಸಾ ಮುಂಡಾ ಅವರ 150ನ ಜನ್ಮದಿನದ ಅಂಗವಾಗಿ ಬುಡಕಟ್ಟು ಗೌರವ ದಿವಸ್ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಇದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ರು. ಆರ್ಟಿಐ ಹಕ್ಕಿನ ಅಡಿ ಪಡೆದ ಮಾಹಿತಿಯ ಪ್ರಕಾರ ಈ ಕಾರ್ಯಕ್ರಮಕ್ಕೆ ನರ್ಮದಾ ಜಿಲ್ಲಾಡಳಿತ 50 ಕೋಟಿ ಖರ್ಚು ಮಾಡಿದೆ ಅನ್ನೋದು ತಿಳಿದು ಬಂದಿದೆ. ಈ ಪೈಕಿ ಪೆಂಡಾಲ್ಗಳಿಗೆ 5 ಕೋಟಿ, ಬಸ್ ವ್ಯವಸ್ಥೆಗೆ 7 ಕೋಟಿ ಹಾಗೂ ಸಮೂಸಗಳಿಗೆ 2 ಕೋಟಿ ಖರ್ಚು ಮಾಡಲಾಗಿದೆ ಅನ್ನೋ ಮಾಹಿತಿ ದೊರೆತಿದೆ. ಈ ಸಮೂಸಾ ಖರ್ಚಿನ ವಿಷಯವನ್ನೇ ಹಿಡಿದು ಈಗ ಕೇಜ್ರಿವಾಲ್ ಬಿಜೆಪಿಯ ಮೇಲೆ ಹರಿಹಾಯ್ದಿದ್ದಾರೆ. ಪ್ರಧಾನಿಗಳು ಭಾಗಿಯಾಗಿದ್ದ ಕಾರ್ಯಕ್ರಮದಲ್ಲಿ 2 ಕೋಟಿ ಹಣವನ್ನ ಸಮೂಸಾಗಳಿಗೆ ಖರ್ಚು ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಹಾಗಾದ್ರೆ ಬುಡಕಟ್ಟು ನಿಧಿಯಿಂದ ಪಡೆದ 2 ಕೋಟಿ ಮೊತ್ತದ ಸಮೂಸಾಗಳನ್ನ ಯಾರು ತಿಂದ್ರು ಅಂತ ಕೇಜ್ರಿವಾಲ್ ಮಾರ್ಮಿಕವಾಗಿ ಪ್ರಶ್ನಿಸಿದ್ರು. ಈ ಬಗ್ಗೆ ಕಿಡಿಕಾರದ ಕೇಜ್ರಿ ಮೋದಿ ಅವರು ಸಮೂಸಾಗಳಿಗೆ 2 ಅಲ್ಲ 20 ಕೋಟಿ ಖರ್ಚು ಮಾಡಬಹುದಿತ್ತು. ಆದ್ರೆ ಕೇಂದ್ರ ಸರ್ಕಾರದ ಹಣವನ್ನ ಯಾಕೆ ಖರ್ಚು ಮಾಡಿಲ್ಲ? ಜೊತೆಗೆ ಪ್ರತಿ ವರ್ಷ ಕೋಟ್ಯಾಂತರ ಹಣವನ್ನ ವ್ಯಯಿಸಲಾಗ್ತಿದ್ರು. ಬುಡಕಟ್ಟು ಪ್ರದೇಶಗಳು ಯಾಕೆ ಅಭಿವೃದ್ಧಿ ಹೊಂದಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದು ರಾಜಕೀಯ ಕಾರಣಗಳಿಗೆ ಕೇಜ್ರಿವಾಲ್ ಮಾಡ್ತಿರೋ ಆರೋಪ ಅನ್ನಿಸಿದ್ರು. ಪಕ್ಷಾತೀತವಾಗಿ ಯೋಚಿಸಿದ್ರೆ ಜನರ ತೆರಿಗೆ ಹಣವನ್ನ ರಾಜಕೀಯ ಪಕ್ಷಗಳು ಯಾವ ರೀತಿ ಬಳಸಿಕೊಳ್ಳುತ್ತವೆ ಅನ್ನೋದನ್ನ ಊಹಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನೋದು ವಾಸ್ತವ. ದೇಶದಲ್ಲಿ ಬಿಜೆಪಿ ಪಾಲಿಗೆ ಜಾಕ್ ಪಾಟ್ ಹೊಡೆದಿದೆ. ಬಿಜೆಪಿಗೆ ಕಳೆದ 1 ವರ್ಷದಲ್ಲಿ 6,000 ಕೋಟಿಗೂ ಹೆಚ್ಚು ದೇಣಿಗೆ ಹರಿದು ಬಂದಿದ್ದು ಖಾತೆಯಲ್ಲಿನ ಒಟ್ಟು ಹಣದ ಪ್ರಮಾಣ 10,000 ಕೋಟಿಯನ್ನ ಮೀರಿದೆ. ಆ ಮೂಲಕ ಬಿಜೆಪಿ ಮತ್ತೊಂದು ದಾಖಲೆಯನ್ನ ಬರೆದಿದೆ.